ಏಪ್ರಿಲ್ 30ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಆಯೋಜನೆ. ಜಮಖಂಡಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರುಣ ಸಂಘದ ವತಿಯಿಂದ ಸುದ್ದಿಗೋಷ್ಠಿ. ಏಪ್ರಿಲ್ 28 ಸಂಜೆ 6 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರುಣ ಸಂಘ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಏಪ್ರಿಲ್ 30ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ಹಬ್ಬ ಎಂಬ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಎಂದು ದಲಿತ ಮುಖಂಡರಾದ ಸಿದ್ದು ಮೀಶಿ, ಯಮನಪ್ಪ ಗುಣದಾಳ್, ಗೋಪಿನಾಥ್ ಮೀಸಿ, ಪುಟ್ಟು ಪಾನಿ, ಕುಶಾಲ್ ವಾಘ್ಮೋರೆ ಹಾಗೂ ಬೃಹತ್ ಉದ್ದಿಮೆದಾರ ತೋಸಿಫ್ ಪಾರತ್ನಹಳ್ಳಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆಯುಷ್ಮಾನ್ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ, ಉರಿಲಿಂಗಿ ಪೆದ್ದಿಮಠ, ಮೈಸೂರು, ಸಾನ್ನಿಧ್ಯವನ್ನು ಆಯುಷ್ಮಾನ್ ಸಹಜಾನಂದ ಸ್ವಾಮಿಗಳು, ಆಯುಷ್ಮಾನ್ ಕೃಷ್ಣಾನಂದ ಸ್ವಾಮೀಜಿಗಳು, ಜಮಖಂಡಿಯ ರುದ್ರಾವಧೂತ ಮಠದ ಶ್ರೀಗಳು ಉದ್ಘಾಟಿಸಲಿದ್ದಾರೆ. ಆಯುಷ್ಮಾನ್ ರಾಜರತ್ನ ಅಂಬೇಡ್ಕರ್ ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಬೌದ್ಧ ಮಹಾಸಭಾ ಮುಖ್ಯ ಅತಿಥಿಗಳಾಗಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಸೇರಿದಂತೆ ರಾಜಕೀಯ ನಾಯಕರು ಹಾಗೂ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ನಂತರ ಅದೇ ದಿನ ಸಂಜೆ 6 ಗಂಟೆ ಸಂದರ್ಭದಲ್ಲಿ ಬೃಹತ್ ಮೆರವಣಿಗೆ ಜರುಗಲಿದೆ ಅಂತ ತಿಳಿಸಿದ್ದಾರೆ. ಮೆರವಣಿಗೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಕೂಡಿಸಿ ನಗರದಾದ್ಯಂತ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ಪ್ರಮುಖರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರುಣ ಸಂಘದ ಪದಾಧಿಕಾರಿಗಳು, ಸ್ಥಳೀಯ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹಬ್ಬದ ಮುಖ್ಯವಾಗಿ ಬುದ್ಧ, ಬಸವ, ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಈ ಜಮಖಂಡ್ಯಾಗ ವಿಶಿಷ್ಟವಾಗಿ ಒಂದು ವರ್ಷ ಸಮಾಜ ವತಿಯಿಂದ ಬಾಬಾ ಸಾಹೇಬನ ಹಬ್ಬ ಮಾಡ್ಕೊತ ಬಂದದಂಥ ಒಂದು ಇತಿಹಾಸ ಐತಿ. ಇವತ್ತು ಬಾಬಾ ಸಾಹೇಬನ ತತ್ವ ಸಿದ್ಧಾಂತ ಹೇಳೋರು ಸಿಗೋದು ಭಾಳ ಅಪರೂಪ. ಇವತ್ತು ಏನೋ ನಾವು ಮಾಡಬೇಕಾದ್ರೆ ಹೊಸ ಒಂದು ವ್ಯವಸ್ಥೆ ಒಳಗೆ ಬಾಬಾ ಸಾಹೇಬನ ತತ್ವ ಸಿದ್ಧಾಂತಕ್ಕೆ ಭಾಳ ನಿಪುಣ ಪಂಡಿತರಿದ್ದವ್ರು ಮಾತ್ರ ಕರೆಸಿ ಆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಕೊತ ಬಂದೀವಿ. ಇವತ್ತು ಹಳ್ಳಿ ಜನರು ಬಾಬಾ ಸಾಹೇಬನ ಅಭಿಮಾನಿ ಇದ್ದವರು ಬಂದ ಕಿಸಿಂದ 30ನೇ ತಾರೀಕು ಬುಧವಾರ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆದ ತಕ್ಷಣ 5 ಗಂಟೆಗೆ ಬಾಬಾ ಸಾಹೇಬನ ಭಾವಚಿತ್ರ ಮೆರವಣಿಗೆ. ಈ ಕಾರ್ಯಕ್ರಮಕ್ಕೆ ಹಳ್ಳಿ ಜನ ಎಲ್ಲರೂ ಕೂಡಿ, ದಲಿತ ಆಗ್ಲಿ ಯಾವ್ದೇ ಜಾತಿ ಅವರಿರ್ಲಿ, ಇದು ಬಾಬಾ ಸಾಹೇಬನ ತತ್ವ ಒಳಗೆ ನಾವು ದಲಿತ ರಟ ಮಾಡೋದನ್ನ ಕಾಯ್ದೆ ಅಲ್ಲ. ಅದು ಇವತ್ತು ಸಂವಿಧಾನ ಬರೆದ ನಾಯಕ ಅದ. ನಾವು ಇವತ್ತು ಅವನ ಸಂವಿಧಾನ ಬರೆದಂತ ಅಧಿಕಾರಿಗಳು ಅದಾರ. ಎಲ್ಲರೂ ಯಾರಿದ್ರು ಬಾಬಾ ಸಾಹೇಬನ ತತ್ವ ಇದ್ದೇನೆ ತಿಳಿದವ್ರೆ ಆ ಕಾರ್ಯ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾನೋ. ಮಹಾಮಾನವತಾವಾದಿ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಜಮಖಂಡಿ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ರುದ್ರಸ್ವಾಮಿ ಪೇಟೆಯ ತರುಣ ಸಂಘ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತರುಣ ಸಂಘ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಹೆಂಗಂದ್ರೆ ಏಪ್ರಿಲ್ 14ನೇ ತಾರೀಕು ದಿನ ಸರ್ಕಾರಿ ಕಾರ್ಯಕ್ರಮವನ್ನು ಅವರ ಫೋಟೋಗೆ ಮಾಲಾರ್ಪಣೆ ಮತ್ತು ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಾಮೂಹಿಕವಾಗಿ ನಾವು ಮುಗಿಸ್ತೀವಿ. ಅದಾದ ನಂತರ 1 ಅಥವಾ 2 ವಾರನ ಬಳಿಕ ನಾವು ಒಂದು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಅದ್ದೂರಿ ಕಾರ್ಯಕ್ರಮ ಇದೇ ತಿಂಗಳು 30ನೇ ತಾರೀಕಿನ ದಿನ ಬುಧವಾರ ದಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ, ಅವರ ರಕ್ತ ಇಡೀ ದೇಶ ಅಲ್ಲದೇ ವಿದೇಶಗಳಲ್ಲಿ ಬಹಳ ದೊಡ್ಡ ಮಟ್ಟದ ಅಂಬೇಡ್ಕರ್ ಸಾಹೇಬರು ವಿಚಾರಗಳನ್ನ ತೆಗೆದುಕೊಂಡು ಹೋಗ್ತಿರುವಂತಹ ಶ್ರೀಯುತ ಆಯುಷ್ಮಾನ್ ರಾಜರತ್ನ ಅಂಬೇಡ್ಕರ್ ಅವರು ನಮ್ಮ ಜಮಖಂಡಿ ನಗರಕ್ಕೆ 2ನೇ ಬಾರಿ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ನೀವೆಲ್ಲರೂ ಫೈರ್ ಬ್ರ್ಯಾಂಡ್ ಸಂವಿಧಾನದ ಸ್ವಾಮಿ ಎಂದೇ ಖ್ಯಾತವಾಗಿರ್ತಕ್ಕಂಥ ಉರ್ಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಇಬ್ಬರ ಮಹತ್ತರವಾದಂತಹ ಗೆಸ್ಟ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ರುದ್ರಸ್ವಾಮಿ ಮಠದ ಸಹಜಾನಂದ ಅವಧೂತರು ಮತ್ತು ಕೃಷ್ಣಾನಂದ ಅವಧೂತರು ಸೇರಿದಂತೆ ನಮ್ಮ ಜಿಲ್ಲೆಯ ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡ್ಗುಂಟಿ ಅವರು, ಆನಂದ್ ನ್ಯಾಮಗೌಡ ಅವರು ಸೇರಿದಂತೆ ರಾಜಕೀಯ ಪಕ್ಷದ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ನಮ್ಮ ಜೊತೆ ಈಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಿರುವಂಥ ತೌಫಿಕ್ ಪಾರತ್ನಳ್ಳಿ ಅವರು ಇರ್ಬೋದು, ಮಾಮೂನ್ ಪಾರತ್ನಳ್ಳಿ ಇರ್ಬೋದು ಸೇರಿದಂತೆ ಜಮಖಂಡಿಯ ಗಣ್ಯ ಅತಿಥಿ ಮಹೋದಯರು, ಗಣ್ಯ ಉದ್ಯಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಈ ಒಂದು ಏನು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಭಾವಚಿತ್ರ ಇರ್ತದೆ, ಅದೊಂದು ದೊಡ್ಡ ಡಿಜೆ ಮೂಲಕ ಇಡೀ ಒಂದು ನಗರವನ್ನ ಪ್ರದಕ್ಷಿಣೆ ಹಾಕುವಂಥದ್ದು ವಾಡಿಕೆ. ಅದೇ ತರದಂತೆ ಈ ವರ್ಷವೂ ಕೂಡ 5 ಗಂಟೆಗೆ ಪ್ರಾರಂಭವಾಗಿ ಏನು ಡಿಜೆ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನ ತೆಗೆದುಕೊಂಡು ಹೋಗುವಂತ ಒಂದು ದೊಡ್ಡ ಒಂದು ಡಿಜೆನ ಕರೆಸ್ತಾ ಇದೀವಿ. ಇದ್ರ ಜೊತೆಗೆ ವಿಶೇಷತೆ ಏನಂದ್ರ ಈ ಒಂದು ತಿಂಗಳಲ್ಲಿ
ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಇದ್ದು ಆ ಜಯಂತ್ಯೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದೀವಿ. ಅದರ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವನ ಬಹಳ ಅದ್ದೂರಿಯಾಗಿ ನಮ್ಮ ಯುವಕರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘದ ಯುವಕರು, ರುದ್ರಸ್ವಾಮಿ ಪೇಟೆಯ ಎಲ್ಲ ಗುರು ಹಿರಿಯರು, ಅದರ ಜೊತೆಗೆ ಜಮಖಂಡಿ ತಾಲೂಕಿನ ಎಲ್ಲ ಸರ್ವ ಸಂಘಟನೆಗಳು, ಯುವಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಪ್ರೆಸ್ ನೋಟ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈಗೇನು 30ನೇ ತಾರೀಕು ದಿನ ಬುಧವಾರ ದಿನ ಕಾರ್ಯಕ್ರಮ ಆಗ್ತದ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಒಂದು ಅಂಬೇಡ್ಕರ್ ಹಬ್ಬ ಅನ್ನುವಂತ ವಿಶಿಷ್ಟವಾದಂತ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಈ ಪ್ರೆಸ್ನ ಮೂಲಕ ನಾವು ಎಲ್ಲರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೀವಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಬುದ್ಧ ಬಸವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡು ಬರ್ತಕ್ಕಂಥ ಬುಧವಾರದಂದು ದಿನಾಂಕ 30/4/2025 ಸ್ಥಳ ಅಂಬೇಡ್ಕರ್ ಸರ್ಕಲ್ ಹತ್ತಿರ ವೇದಿಕೆಯನ್ನು ಏರ್ಪಾಟ್ ಮಾಡಿಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ವಿಶೇಷವಾಗಿ ಏನಪ್ಪ ಅಂದ್ರೆ ಅಂಬೇಡ್ಕರ್ ಹಬ್ಬ ಅಂತಕ್ಕಂಥ ಒಂದು ಈ ಕಾರ್ಯಕ್ರಮಕ್ಕೆ ಟೈಟಲ್ ಅನ್ನು ಕೊಟ್ಟು ಈ ಅಂಬೇಡ್ಕರ್ ಹಬ್ಬದ ಅಡಿಯಲ್ಲಿ ಬುದ್ಧ ಬಸವ ಶಿವಾಜಿ ಮಹಾರಾಜರ ಇತಿಹಾಸವನ್ನ ಈಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಈ ಮಹಾನ್ ಪುರುಷರ ಇತಿಹಾಸನ ತಿಳಿಸ್ಕೊಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾಗಿರ್ತಕ್ಕಂಥ ರಾಜರತ್ನ ಅಂಬೇಡ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ಉರ್ಲಿಂಗ ಪೆದ್ದಿ ಮಠದ ಮೈಸೂರಿನಿಂದ ಧ್ಯಾನಪ್ರಕಾಶ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅಂದರೆ ಜಮಖಂಡಿ ನಗರದ ಹಾಗೂ ಜಮಖಂಡಿಯ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಎಲ್ಲ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಕರೆದಂಥ ಪ್ರೆಸ್ ಮೀಟ್ಗೆ ಎಲ್ಲರೂ ಈಗಾಗಲೇ ಮಾತಾಡ್ಯಾರ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು, ಎಲ್ಲರೂ ಸೇರಬೇಕು, ಕಾರ್ಯಕ್ರಮ ವಿಜೃಂಭಣೆಯಿಂದ ಆಗಬೇಕಂತ ಹೇಳಿ ಅದೇ ರೀತಿ ಇವತ್ತಿನ ದಿವಸ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಏನು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜಮಖಂಡಿಯ ಎಲ್ಲ ಹಿರಿಯರೊಂದಿಗೆ ಸೇರಿ ಹಾಗೂ ಯುವಕರೊಂದಿಗೆ ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಒಳ್ಳೆ ರೀತಿಯಿಂದ ಎಲ್ಲರೂ ಸೇರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಜಮಖಂಡಿಯಲ್ಲಿ ನೆರವೇರಲಿದೆ. ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಬಸವ ಶಿವಾಜಿ ಮಹಾರಾಜ ಜಯಂತಿ ಅಂಗವಾಗಿ 30 ತಾರೀಕು ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದಂಥ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಅಂತೇಳಿ 30 ತಾರೀಕು ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇದರ ಒಳಗೆ ಯಾವುದೂ ಭೇದ ಭಾವ ಇಲ್ಲದನ ನಮ್ಮ ಜಮಖಂಡಿ ಮತಕ್ಷೇತ್ರದಲ್ಲಿ ಯಾವತ್ತೂ ಮಾಡ್ಕೊಂಡು ಬಂದಿದಂಥ ಕಾರ್ಯಕ್ರಮ. ಹಾಗೂ ಅದ್ರ ಜೊತೆಯಲ್ಲಿ ಈ ಸಲಕ್ಕ ಬಸವ ಹಾಗೂ ಶಿವಾಜಿ ಮಹಾರಾಜ ಅವರದ್ದು ಜಯಂತಿನೂ ಬುದ್ಧ ಬಸವ ಶಿವಾಜಿ ಮಹಾರಾಜ ಜಯಂತಿನೂ ಇದರ ಜೊತೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರದ ಒಂದೇ ಒಂದು ಉದ್ದೇಶ ಏನಂದ್ರ ಇವರು ವಿಶ್ವಕ್ಕೆ ಸಂಬಂಧಪಟ್ಟಿದವರು, ಯಾವ ಸಮಾಜಕ್ಕೆ ಏನು ಸೀಮಿತಿ ಇವರಲ್ಲ, ಮತ್ತು ಯಾವ ಸಮಾಜಕ್ಕೆ ನಾವು ಸೀಮಿತಿ ಮಾಡಬಾರ್ದು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರವಾಗಿ ಎಷ್ಟು ಮಾತಾಡಿದಷ್ಟು ಕಡಿಮೆ ಇದೆ. ಯಾಕಂದ್ರೆ ಸಂವಿಧಾನ ಕೊಟ್ಟವರು, ನಮಗೆ ಹಕ್ಕು ಹೋಟನ್ನು ಚಲಾಯಿಸೋದು, ಮತ ಚಲಾಯಿಸೋದು ಹಕ್ಕು ಕೊಟ್ಟವರು, ಎಲ್ಲ ಮಾಡಿದವರು, ಸಂವಿಧಾನ ಬರೆದು ಕೊಟ್ಟವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.